ಕಲ್ಕೆರೆ ಗ್ರಾಮ ದೇವತೆ ಪಟಲಮ್ಮ ದೇವಸ್ಥಾನ ನಿರ್ಮಾಣವಾಗಿದೆ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಪೂಜೆಗಳಲ್ಲಿ ಬುಧವಾರದಿಂದ ಶುಕ್ರವಾರ ತನಕ ಪೂಜೆ ಇದೆ. ಕಲಶಾರಾಧನೆ ಹಾಗೂ ಪ್ರತಿಷ್ಠಾಪನೆ ಪೂಜಾಗಳು. ಬನ್ನೇರಘಟ್ಟ ರೋಡಲ್ಲಿ ಕಲ್ಕೆರೆ ಗ್ರಾಮಸ್ಥರು ಆಯಮ್ಮನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅನ್ನದಾನನೂ ಸಹ ಇದೆ. ನಮ್ಮ ಕಲ್ಕೆರೆ ಗ್ರಾಮ ದೇವತೆ ಪಟಲಮ್ಮ ದೇವಸ್ಥಾನ ನಿರ್ಮಾಣವಾಗಿದೆ. 2 ವರ್ಷದಲ್ಲಿ ಅಮ್ಮನ ದೇವಸ್ಥಾನ, ಕಲ್ಲಿನ ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಊರಿನ ಭಕ್ತಾದಿಗಳೆಲ್ಲ ಒಕ್ಕೂಟ ಸೇರಿ ಅಮ್ಮನ ದೇವಸ್ಥಾನ, ಕಲ್ಲಿನ ದೇವಸ್ಥಾನ ನಿರ್ಮಿಸಿದ್ದಾರೆ. ಅಮ್ಮನ ದೇವಸ್ಥಾನ ರಾಜಗೋಪುರ ಮತ್ತು ವಿಮಾನ ಗೋಪುರಗಳೊಂದಿಗೆ ಪೂಜೆ ಮತ್ತು ವಿಶೇಷತೆಗಳು ಪೂಜೆ ತುಂಬ ಇದೆ. ಸುಮಂಗಲಿಯರೆಲ್ಲ ಅರ್ಶಿಣದ ಕಲಶದ ಬಿಂದಿಗೆಗಳ ಜೊತೆಗೆ ಅಮ್ಮನಿಗೆ ಅಭಿಷೇಕ ಮಾಡಲಾಗಿದೆ. ಮತ್ತು ಹೋಮ ಕುಂಡಲಿಗಳಿದೆ, ಯಾಗಗಳಿದೆ, ಯಜ್ಞಗಳಿದೆ. ತುಂಬ ಪೂಜೆ ತುಂಬ ಚೆನ್ನಾಗಿ ನಡೆಯಲಿದೆ. ಸುತ್ತಮುತ್ತಿನ ಎಲ್ಲ ಹಳ್ಳಿ ಜನರು ಬಂದು ಅಮ್ಮನ ಪಾತ್ರೆಗೆ ಕುಪ್ಪರಾಗಬೇಕೆಂದು ಕೋರಿಕೊಳ್ಳುತ್ತೇವೆ. ಪಟಲಮ್ಮ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಪೂಜೆಗಳಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ ವಿಶೇಷ ಪೂಜೆಗಳಿದೆ. ಎಲ್ಲ ಜನಗಳು ಭಾಗವಹಿಸಿ ಅಮ್ಮನವರಿಗೆ ಆಶೀರ್ವಾದ ತಗೋಬೇಕಂತೂ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಹಳೆ ದೇವಸ್ಥಾನ ಇದ್ದಿದ್ದ ಮೊದಲು ಇತಿಹಾಸ ಇದೆ, ಅದು ಒಡೆದಾಕ್ಬಿಟ್ಟು ಹೊಸ ನೂತನ ಕಟ್ಟಡ ಕಟ್ಟಿ ನೂತನ ಅಮ್ಮನವರು ಪ್ರತಿಷ್ಠಾಪನೆ ಆಗ್ತಾ ಇದೆ. ಕಲಿಸಗಳು ನೂತನ ಹಳೆಯ ಗ್ರಹನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಬುಧವಾರದಿಂದ ಶುಕ್ರವಾರ ತನಕ ಪೂಜೆ ಇದೆ. ಎಲ್ಲರೂ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿ ಮಾಡ್ಕೊತಾ ಇದ್ದೀವಿ. ಸುಮಂಗಲಿಯರ ಪೂಜೆ ಮತ್ತು ಹಾಗೂ 29ನೇ ದಿವಸ ಅಮ್ಮನವರಿಗೆ ಹೋಮಗಳು ಹಾಗೂ 29 ಹಾಗೂ 30ನೇ ದಿವಸ ಅಮ್ಮನವರಿಗೆ ವಿಶೇಷವಾಗಿ ಕಲಶಾರಾಧನೆ ಹಾಗೂ ಪ್ರತಿಷ್ಠಾಪನೆ ಪೂಜಾಗಳು ಮತ್ತು ಚಂಡಿಕಾ ಹೋಮಗಳು ನಡೆಯಲಾಗುತ್ತದೆ. ಬನ್ನೇರಘಟ್ಟ ರೋಡಲ್ಲಿ ಕಲ್ಕೆರೆ ಗ್ರಾಮಸ್ಥರು ಪಟಲಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. 28, 29, 30 3 ದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ. ಎಲ್ಲ ಬಂದು ಭಾಗವಹಿಸಿ. ಇವಾಗ ನಾವು ಬೇರೆ ಅಮ್ಮನ ಮೂರ್ತಿ ತರಬೇಕು ಅಂತ ಇದು ಮಾಡಿದ್ರು ಅಮ್ಮ ಒಪ್ಕೊಂಡಿಲ್ಲ. ಅಮ್ಮನ ಶಕ್ತಿ ಜಾಸ್ತಿ ಇದೆ, ಒಪ್ಕೊಂಡಿಲ್ಲ. ಅಮ್ಮನೇ ಇರಬೇಕು ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಆಯಮ್ಮನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮಸ್ಥರು ಸೇರಿ ಆದ್ರಿಗೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ಪಾತ್ರರಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಗುರುವಾರ ಮತ್ತು ಶುಕ್ರವಾರ 3 ದಿನ ಪೂಜೆಗಳಿದೆ. ಅನ್ನದಾನನೂ ಸಹ ಇದೆ. ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ವಿನಂತಿ. 34 ವರ್ಷ ಆಯಿತು ಪುರಾತನ ದೇವಸ್ಥಾನ. ಮತ್ತು ಇದು ನಾನು ಬಂದಾಗ ಸುಮ್ಮನೆ ಮೊಳ್ಳು ಮನೆ ಹಾಕಿದ್ದು. ಈಗ ಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರಿಂದ ಶುಕ್ರವಾರದವರೆಗೂ 28ನೇ ತಾರೀಕಿಂದ 30ನೇ ತಾರೀಕುವರೆಗೂ ಅಮ್ಮನವ್ರದ್ದು ವಿಶೇಷ ಕಾರ್ಯಕ್ರಮಗಳು, ಪ್ರತಿಷ್ಠಾಪನೆ ಇರುತ್ತೆ. ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು, ಕಲ್ಕೆರೆ ಗ್ರಾಮಸ್ಥರು ಎಲ್ಲ ಬಂದು ಭಾಗವಹಿಸಬೇಕಾಗಿ ವಿನಂತಿ.